ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ಧೃತರಾಷ್ಟ್ರನು ಸಂಜಯನಿಗೆ ಪ್ರಶ್ನೆಯನ್ನು ಹಾಕಿರ್ತಾನೆ. ಅದಕ್ಕೆ ಎರಡನೇ ಶ್ಲೋಕದಿಂದ ಸಂಜಯನು ಉತ್ತರ ನೀಡ್ತಾ ಇದ್ದಾನೆ. ದೃಷ್ಟ್ವಾ ತು ಪಾಂಡವಾನಿಕಂ ಯೂಢಾಂ ದುರ್ಯೋಧನಸ್ಥದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಸಂಜಯ್ ಹೇಳ್ತಾ ಇದ್ದಾನೆ, ಯುದ್ಧಾರಂಭದಲ್ಲಿ ರಾಜನಾದ ದುರ್ಯೋಧನ ವ್ಯೂಹಾಕಾರವಾಗಿ ನಿಲ್ಲಿಸಲಾದ ಪಾಂಡವರ ಸೈನ್ಯವನ್ನು ನೋಡಿ ಶ್ರೀ ಮಹಾನ್ ದ್ರೋಣರ ಬಳಿಗೆ ಹೋಗಿ ಹೀಗೆಂದು ಹೇಳ್ತಾನೆ. ಪಶ್ಚೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂಚಮೂಂ ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತ. ಹೇ ಆಚಾರ್ಯರೇ, ತಮ್ಮ ಬುದ್ಧಿವಂತನಾದ ಶಿಷ್ಯ ದ್ರುಪದ ಪುತ್ರ ದೃಷ್ಟದ್ಯುಮ್ನನ ಸಹಾಯದಿಂದ ವ್ಯೂಹಾಕಾರವಾಗಿ ನಿಲ್ಲಿಸಲಾದ ಈ ಮಹಾನ್ ಸೈನ್ಯವನ್ನು ನೋಡಿ ಎಂದು ಹೇಳ್ತಾನೆ. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಾಃ. ಈ ಯುದ್ಧದಲ್ಲಿ ಪಾಂಡವರ ಬಳಿ ಭೀಮಾರ್ಜುನರಿಗೆ ಸಮಾನರಾದ ಅನೇಕ ವೀರರೂ ಇದ್ದಾರೆ. ಅದರಲ್ಲಿ ಯುಯುಧಾನ, ವಿರಾಟ, ದ್ರುಪದರಂತಹ ಮಹಾರಥಿಗಳಿದ್ದಾರೆ. ದೃಷ್ಟಕೇತುಶ್ಚ ಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಾಃ. ದುಷ್ಟಕೇತು ಇದ್ದಾನೆ, ಚೇಕಿತಾನ, ಕಾಶಿರಾಜ, ಪುರುಜಿತ, ಕುಂತಿಭೋಜ ಮತ್ತು ಶೈಬ್ಯರಂತಹ ಅನೇಕ ನರಪುಂಗವರೂ ಇದ್ದಾರೆ. ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಹಾಗೂ ಪರಾಕ್ರಮಿಯಾದ ಯುಧಾಮನ್ಯು, ಬಲಶಾಲಿಯಾದ ಉತ್ತಮೌಜ, ಸೌಭದ್ರಾ ಪುತ್ರನಾದ ಅಭಿಮನ್ಯು ಹಾಗೂ ದ್ರೌಪದಿಯ 5 ಪುತ್ರರು ಸಹಿತ ಇದ್ದಾರೆ ಎಂದು ಇಲ್ಲಿ ದುರ್ಯೋಧನನು ಶ್ರೀ ಮಹಾನ್ ದ್ರೋಣಾಚಾರ್ಯರಿಗೆ ಹೇಳ್ತಾ ಇದ್ದಾನೆ. ಮುಂದಿನ ಶ್ಲೋಕಗಳನ್ನು ಮುಂದಿನ ಭಾಗದಲ್ಲಿ ಅರ್ಥಸಹಿತವಾಗಿ ತಿಳಿಸಲಾಗುವುದು. ಧನ್ಯವಾದಗಳು.